ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯ ವರ್ಧಂತಿ ಮಹೋತ್ಸವವನ್ನು ಇದೇ ಭಾದ್ರಪದ ಮಾಸದ ಪ್ರಥಮ ವಾರದಲ್ಲಿ ಬರ್ತಕ್ಕಂಥ ಮಂಗಳವಾರ ದಿನ ಸುಮಾರು ಕಾಲಾನುಕಾಲದಿಂದ ಅದನ್ನು ವರ್ಧಂತಿ ಮಹೋತ್ಸವ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಮನೆತನದ ಭಕ್ತರೇನದರಲ್ಲ, ಅವರಿಗೆಲ್ಲರಿಗೂ ಗೋತ್ರ ಪುರುಷನಲ್ಲದೆ ಕುಲದೇವನೂ ಕೂಡ ಹೌದು. ಅಂಥ ಗೋತ್ರ ಪುರುಷನ ಒಂದು ವರ್ಧಂತಿ ಮಹೋತ್ಸವವನ್ನು ಮನೆಯೊಳಗೆ ಮಾಡೋದಷ್ಟೇ ಅಲ್ಲದೆ ಸುಮಾರು 7 ವರ್ಷಗಳ ಹಿಂದಿನಿಂದ ಇಲ್ಲಿ ತನಕ ನಮ್ಮ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ದೆಹಲಿ ಒಳಗೆ ನಮ್ಮ ಈ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಕಂಕಣವಾಡಿಯವರ ನೇತೃತ್ವದೊಳಗೆ ಸುಮಾರು 7 ವರ್ಷಗಳಿಂದ ಆ ದೆಹಲಿ ಮಟ್ಟದಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ದೆಹಲಿ ಮಟ್ಟದೊಳಗೆ ಆಗುವಂಥದ್ದು ನಾವು ಹೋದ ವರ್ಷ ನಾವು ಕೂಡ ಇಲ್ಲಿಂದ ಜಿಲ್ಲಾದಿಂದ ಒಂದಿಷ್ಟು ಮಠಾಧೀಶರನ್ನ ಭಕ್ತರನ್ನ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಬಂದಿದ್ದೀವಿ. ಹೋದ ವರ್ಷ ಬಹುತೇಕ ಸಂಕ್ಷಿಪ್ತ ಆಯಿತು ಅಂತ ನಮಗೆಲ್ಲ ಅನ್ನಿಸ್ತದೆ. ಆದರೆ ಈ ವರ್ಷ ಅದನ್ನು ಇನ್ನೊಂದಿಷ್ಟು ವಿಸ್ತಾರವಾಗಿ ನಮ್ಮ ಕಲಬುರಗಿ ನಾಡಿಗೆ ನಮ್ಮನ್ನು ಗೌರವ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಮಹಿಳಾ ಸಂಘಟನೆಯಿಂದ ನಮ್ಮ ದಿವ್ಯಕ್ಕ ಹಾಗರಿಗೆಯವರು ರಾಷ್ಟ್ರೀಯ ಮಹಿಳಾ ಉಪಾಧ್ಯಕ್ಷರಾಗಿದ್ದಾರೆ. ರವಿಯಣ್ಣ ಬಿರಾದರ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಹೀಗೆ ಒಂದಿಷ್ಟು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹೀಗೆ ಒಂದಿಷ್ಟು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟು ಇನ್ನೂ ಭಾಳ ವಿಸ್ತಾರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ವರ್ಷ ನಡೀತದೆ ಅನ್ನುವಂಥ ವಿಚಾರವನ್ನು ಹೇಳೋಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಅಂಥ ವೀರಶೈವ ಧರ್ಮದ ಗೋತ್ರ ಪುರುಷನಾಗಿರ್ತಕ್ಕಂಥ ವೀರಭದ್ರೇಶ್ವರ ಜಯಂತಿ ದೆಹಲಿ ಮಟ್ಟದಲ್ಲಿ ಮಾಡೋದು ಅಂತಂದರೆ ಭಾಳ ಸರಳವಾಗಿರ್ತಕ್ಕಂಥ ಮಾತಲ್ಲ. ಅಂಥ ಒಂದು ಅಲ್ಲಿ ಭಾರತ ಭವನದೊಳಗೆ ಹೋದ ವರ್ಷ ಭಾಳ ಸಂಕ್ಷಿಪ್ತವಾಗಿದ್ದರೂ ಕೂಡ ಈ ವರ್ಷ ಭಾಳ ಅದ್ಧೂರಿಯಾಗಿ ಮಾಡಬೇಕನ್ನುವಂಥ ಸದುದ್ದೇಶದಿಂದ ನಮ್ಮ ಮಹಿಳಾ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿಯಣ್ಣ ಬಿರಾದರ್ ಅವರ ಇವರಿರುವರ ನೇತೃತ್ವದೊಳಗೆ ನಮ್ಮ ಕಲಬುರಗಿ ಭಾಗದಿಂದ ಕಲ್ಯಾಣ ಕರ್ನಾಟಕ ಭಾಗದಿಂದ ಸುಮಾರು 40ರಿಂದ 50 ಮಠಾಧೀಶರನ್ನು ಸ್ವತಃ ಅವ್ರ ಖರ್ಚಿನೊಳಗೆ ಕರ್ಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ಈಗಾಗಲೇ ಆಗಿದೆ. ಜೊತೆಯಲ್ಲಿ 100 ಭಕ್ತರನ್ನು ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ಕೂಡ ಈಗಾಗಲೇ ಅದು ನಿರ್ಧಾರ ಆಗಿದೆ. ಇದೇ ಬರುವಂಥ 13ನೇ ತಾರೀಕಿಗೆ ನಾವು ಕಲಬುರಗಿಯಿಂದ ಸುಮಾರು 50ರಿಂದ 60 ಜನ ಮಠಾಧೀಶರು 100 ಜನ ಭಕ್ತರು ಸೇರಿಕೊಂಡು ಹೋಗಿ ಆ ದೆಹಲಿ ಭಾರತ ಭವನದೊಳಗೆ ವೀರಭದ್ರೇಶ್ವರ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಸಂಭ್ರಮದೊಳಗೆ ನಾವೆಲ್ಲ ಇದ್ದಿದ್ದೇವೆ. ಜೊತೆಯಲ್ಲಿ ಇನ್ನೊಂದು ಏನಂತ ತಿಳ್ಕೊಂಡು ಕೇಳಿದರೆ, ಇವತ್ತು ಎಲ್ಲ ಸಂತ ಶ್ರೇಷ್ಠರ ಜಯಂತಿಗಳನ್ನು ಸರ್ಕಾರ ಘೋಷಣೆ ಮಾಡಿ ಅದನ್ನು ಪ್ರತಿ ವರ್ಷವೂ ಕೂಡ ಆ ಒಂದೊಂದು ಮಿತಿಗೆ ಆಚರಣೆಯನ್ನು ಮಾಡ್ತದೆ. ಈ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಒತ್ತಾಯ ಮಾಡೋದೇನು ಅಂತ ಕೇಳಿದರೆ, ಬಹಳ ಜನಕೋಟಿಯ ಮನೆದೇವನಾಗಿರ್ತಕ್ಕಂಥ ವೀರಭದ್ರ ಸ್ವಾಮಿಯ ಒಂದು ವರ್ಧಂತಿ ಮಹೋತ್ಸವವನ್ನು ಸರ್ಕಾರ ಘೋಷಣೆ ಮಾಡಿ ಬರುವ ವರ್ಷದ ಭಾದ್ರಪದ ಮಾಸದ ಪ್ರತಿ ಮಂಗಳವಾರ ಪ್ರಥಮ ವಾರದ ಮಂಗಳವಾರ ದಿವಸ ಅದು ಸರ್ಕಾರ ಆಚರಣೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾವು ದೆಹಲಿ ಮಟ್ಟದಲ್ಲಿ ತರಬೇಕನ್ನುವಂಥ ನಿರ್ಧಾರ ಕೂಡ ಆಗಿದೆ. ಜೊತೆಗೆ ಅಂತಂದರೆ ಏನು ಜನಗಣತಿ ನಡೆದೋದಲ್ಲ, ಆ ಜನಗಣತಿಯೊಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಅನಂತ ಪಂಗಡಗಳದಾವೆ. ಅವೆಲ್ಲ ವೃತ್ತಿ ಆಧಾರ ಮೇಲೆ ಬಂದಿರತಕ್ಕಂಥ ಹೆಸರು ಅವು ಜಾತಿಯಾಗಿ ಕುಂತಿದ್ದಾವೆ. ಅವೆಲ್ಲವನ್ನು ಹೊಡೆದೋಡಿಸಿ ವೀರಶೈವ ಲಿಂಗಾಯತ ಅನ್ನುವಂಥ ಪದ ಒಂದೇ ಬರಬೇಕನ್ನುವಂಥದ್ದನ್ನು ನಾವು ಹಕ್ಕೊತ್ತಾಗಿ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೇನೆ. ನಾವು 13ನೇ ತಾರೀಕು ಇಲ್ಲಿಂದ ಹೋಗಿ ಭಾಳ ವೈಭವದಿಂದ ಆ ಒಂದು ಕಾರ್ಯಕ್ರಮವನ್ನು ಮಾಡಿ ಬರ್ತೇವೆ. ನಿಮ್ಮೆಲ್ಲರ ಶುಭ ಹರಕೆ ಇರಲಿ ಅಂತ ತಿಳ್ಕೊಂಡು ಬಯಸ್ತೇವೆ. ಧನ್ಯವಾದ. ಹೇಳಿ ಸರ್. ಶ್ರೀ ವೀರಭದ್ರೇಶ್ವರ ದೇವರ ಒಂದು ವರ್ಧಂತಿ ಮಹೋತ್ಸವ ಭಾದ್ರಪದ ತಿಂಗಳಿನ ಮೊದಲನೇ ಮಂಗಳವಾರದಲ್ಲಿ ಪ್ರತಿ ವರ್ಷ ಆಚರಣೆ ಆಗ್ತದೆ. ಭಾದ್ರಪದ ಅಂದರೆ ಈಗ ನಾಳೆಯಿಂದ ಪ್ರಾರಂಭ. ಮಂಗಳವಾರ ಬರ್ತಕ್ಕಂಥ ಮೊದಲನೇ ಮಂಗಳವಾರ 26/8/2025 ಈ ಒಂದು ವೀರಭದ್ರೇಶ್ವರ ವರ್ಧಂತಿ ಮಹೋತ್ಸವವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತವೆ. ಅದನ್ನು ನಾವು ಏನಪ್ಪ ಅಂದರೆ ಪ್ರತಿಯೊಬ್ಬರ ಸಾಕಷ್ಟು ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿ ಭಕ್ತರಿದ್ದಾರೆ. ಅದಕ್ಕೆ ಎಲ್ಲರೂ ಮನೆಯಲ್ಲಿ ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತದೆ. ಎಲ್ಲರೂ ಸಹ ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ
ಈ ಒಂದು ವೀರಭದ್ರೇಶ್ವರರ ದೇವರ ಒಂದು ವರ್ಧಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಆಗಬೇಕನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, ಪ್ರತಿ ವರ್ಷ ಕಳೆದ 7 ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಕಂಕಣವಾಡಿಯವರು ದೆಹಲಿಯಲ್ಲೂ ಸಹ ವೀರಭದ್ರೇಶ್ವರ ಒಂದು ವರ್ಧಂತಿ ಮಹೋತ್ಸವನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಸಹ ಬರುವ ಸೆಪ್ಟೆಂಬರ್ 15ನೇ ತಾರೀಕಿನಂದು ದೆಹಲಿಯ ಭಾರತ್ ಮಂಟಪದಲ್ಲಿ ನಾವು ಒಂದು ವೀರಭದ್ರೇಶ್ವರ ಜಯಂತಿ ವರ್ಧಂತಿ ಮಹೋತ್ಸವ ಆಚರಣೆಯನ್ನು ನಿಗದಿಪಡಿಸಲಾಗಿದೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹ ಸುಮಾರು ಈಗಾಗಲೇ ಅಪ್ಪವ್ರು ಹೇಳಿದ್ದಾರೆ, ಸುಮಾರು 40 ಜನ ಸ್ವಾಮೀಜಿಗಳು ಮತ್ತು ನಮ್ಮೆಲ್ಲ ಸಂಘಟನೆ, ಈ ಒಂದು ವೀರಶೈವ ಲಿಂಗಾಯತ ಸಂಘಟನೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಸೇರಿ ಸುಮಾರು 100ರಿಂದ 150 ಜನ ನಾವು ಸಹ ಇಲ್ಲಿಂದ ದೆಹಲಿಗೆ ತೆರಳ್ತಾ ಇದ್ದೀವಿ. ರಾಜ್ಯದಿಂದ ಅನೇಕ ಕಡೆಗಳಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಇವತ್ತು ದೆಹಲಿಯಲ್ಲಿ ಆ ಒಂದು ವರ್ಧಂತಿ ಮಹೋತ್ಸವ ಭಾಗಿಯಾಗ್ತಾ ಇದ್ದಾರೆ. ಮತ್ತು ಈ ಒಂದು ವರ್ಧಂತಿ ಮಹೋತ್ಸವದ ಸಂದರ್ಭದಲ್ಲಿ ಈ ಸಲ ವೀರಭದ್ರೇಶ್ವರ ಪ್ರಶಸ್ತಿ ಪ್ರತಿ ವರ್ಷ ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ಯಡಿಯೂರಪ್ಪನವ್ರಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೂ ಸಹ ನಮ್ಮ ಸಂಘಟನೆ ಪ್ರಶಸ್ತಿ ಕೊಡಲಾಗಿತ್ತು. ಅದೇ ರೀತಿಯಾಗಿ ಶಿಕ್ಷಣ ತಜ್ಞರಾದಂಥ ಪ್ರಭಾಕರ್ ಕೋರಿ ಅವರಿಗೆ ಕೊಡಲಾಗಿತ್ತು. ಮತ್ತು ನಮ್ಮ ಇಸ್ರೋದ ಅಧ್ಯಕ್ಷರಾದಂಥ ಸೋಮನಾಥ್ ಜಿ ಅವರಿಗೂ ಕೊಟ್ಟಿದ್ದರು. ಮತ್ತು ಕಳೆದ ವರ್ಷ ಕೇಂದ್ರ ಮಂತ್ರಿಗಳಾದಂಥ ವಿ ಸೋಮಣ್ಣನವರಿಗೂ ಸಹ ಈ ಒಂದು ವೀರಭದ್ರೇಶ್ವರ ಸ್ವಾಮಿ ಪ್ರಶಸ್ತಿ ಕೊಡಲಾಗಿತ್ತು. ಈ ವರ್ಷ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ದೇವೇಗೌಡರಿಗೆ ಈ ಒಂದು ಪ್ರಶಸ್ತಿ ಕೊಡಬೇಕಂತೇಳಿ ಕಳೆದ ಸಲ ನಮ್ಮ ಒಂದು ಸಭೆಯಲ್ಲಿ, ನಮ್ಮ ರಾಜ್ಯದ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಿರ್ಧಾರ ಮಾಡಿದಾಗ ಎಲ್ಲರೂ ಹೋಗಿ ಅವ್ರನ್ನ ಕೇಳ್ಕೊಂಡಾಗ ಅವರು ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅವರು ಸಹ ಒಂದು ವರ್ಧಂತಿ ಮಹೋತ್ಸವದ ಆಚರಣೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲು ಒಪ್ಕೊಂಡಿದ್ದಾರೆ. ಅವರಿಗೂ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ರೀತಿಯಾಗಿ ನಾವು ಏನಪ್ಪ ಅಂದರೆ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಮತ್ತು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಪ್ರತಿ ತಾಲೂಕು ಮತ್ತು ರಾಜ್ಯಗಳಲ್ಲೂ ಸಹ ಈ ಒಂದು ಆಚರಣೆ ಮಾಡಬೇಕು ನಾವು ಅನ್ನೋದು ಒಂದು ನಿರ್ಧಾರ ಮಾಡಿದ್ವಿ. ಮತ್ತು ನಾವು ಸರ್ಕಾರಕ್ಕೂ ಸಹ ಒತ್ತಾಯ ಮಾಡಿದ್ವಿ. ಹೇಗೆ ಬಸವ ಜಯಂತಿ, ರೇಣುಕಾ ಜಯಂತಿ ಸರ್ಕಾರದ ವತಿಯಿಂದ ಆಚರಣೆ ಆಗುತ್ತೆ, ಅದೇ ರೀತಿ ಅತಿ ಹೆಚ್ಚಿನ ಸಂಖ್ಯೆ ಭಕ್ತರು ಹೊಂದಿರತಕ್ಕಂಥ ಈ ಒಂದು ವೀರಭದ್ರೇಶ್ವರ ಸ್ವಾಮಿ ಆಚರಣೆ ಸಹ ಸರ್ಕಾರ ವತಿಯಿಂದ ಆಗಬೇಕನ್ನೋಂಥ ನಾವು ಒಂದು ಆಗ್ರಹ ಮಾಡ್ತಾಯಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಸಹ ಆಗುತ್ತೆ ಅನ್ನೋಂಥ ನಮಗೊಂದು ಭರವಸೆ ಇದೆ. ಸರ್, ಏನೇನು ಕಾರ್ಯಕ್ರಮ ಮಾಡಲಾಗುತ್ತದೆ ಸರ್ ಅವತ್ತಿನ ದಿನ ಅಂತ ಅಲ್ಲಿ ಜಯಂತಿ ದೆಹಲಿನಲ್ಲಿ ಇದೊಂದು ವರ್ಧಂತಿ ಮಹೋತ್ಸವ ಆಚರಣೆ ಮತ್ತು ಪ್ರಶಸ್ತಿ ಆ ದೇವೇಗೌಡರಿಗೆ ಇದು ವೀರಭದ್ರೇಶ್ವರ ಪ್ರಶಸ್ತಿ ಕೊಡಲಾಗ್ತದೆ. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೂ ನಾವು ಆಹ್ವಾನ ಕೊಡ್ತಿದ್ದೀವಿ. ಮತ್ತು ಕರ್ನಾಟಕದಿಂದ ಆದಂಥ ಎಲ್ಲ ಮಂತ್ರಿಗಳು ಸಹ ಬರ್ತಾಯಿದ್ದಾರೆ. ಮತ್ತು ವಿಶೇಷವಾಗಿ ದೇಶದ ಒಬ್ಬ ದೊಡ್ಡ ನಾಯಕರನ್ನ ಯಾರನ್ನೊಬ್ಬರನ್ನ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಅದು ಯಾರು ಸಮಯ ಕೊಡ್ತಾರೆ ನೋಡಬೇಕು. ಕೇಂದ್ರ ಮಂತ್ರಿಗಳು ನಮ್ಮ ರಾಜ್ಯದ ಬಿಟ್ಟು ಬರ್ತಾಯಿದ್ವಿ, ಅದನ್ನು ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ. ಎಲ್ಲ ಸ್ವಾಮೀಜಿಗಳು ಬಂದಿರ್ತಾರೆ. ಜಯಂತಿ ಆಚರಣೆ, ಪ್ರಶಸ್ತಿ ಒಂದು ವಿತರಣೆ ಮತ್ತು ಎಲ್ಲರೂ ಸೇರಿ ಒಂದು ಸಭೆ ನಡೆಸಿ ಅಲ್ಲಿ ಮುಕ್ತಾಯ ಆಗ್ತದೆ. ಒಂದು ಕಾರ್ಯಕ್ರಮ. ಓಕೆ, ಥ್ಯಾಂಕ್ ಯು.